ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಎಒ ಎಕ್ಸಾಮ್ ಗ್ರಾಮ ಆಡಳಿತ ಅಧಿಕಾರಿ ಎಕ್ಸಾಮ್ ಪರೀಕ್ಷೆಯ ಕುರಿತು ಹೇಳ್ತಾ ಇದ್ದೀನಿ. 27/10/2024 ಈ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತಿರುವಂತಹ ಒಂದು ವಿಷಯ. ಈಗಾಗ್ಲೇ ನೀವು ಇದರ ಬಗ್ಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ. ಇನ್ನು ಕೆಲವರು ಇದರ ಬಗ್ಗೆ ತಯಾರಿಯನ್ನ ನಡೆಸದೇ ಇರುವವರು ಇದ್ದಾರೆ. ಕೆಲವೊಂದು ಪರ್ಸನಲ್ ರೀಸನ್ ಇಂದ ಆಗಿರಬಹುದು, ಕೆಲವು ಸಮಸ್ಯೆಗಳಿಂದ ಆಗಿರಬಹುದು. ಸೊ ಅವರು ಇವತ್ತಿಂದ ನಾನು ಸ್ಟಡಿಯನ್ನ ಮಾಡ್ಬೇಕು ಅನ್ನುವಂತಹ ಮನೋಭಾವ ಇರುವಂತಹವರು ಇದ್ದಾರೆ. ಅವರಿಗೂ ಸಹ ಈ ಒಂದು ವಿಡಿಯೋ ಬಹಳ ಉಪಯುಕ್ತ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಭಾವಿಸಿದ್ದೀನಿ. ಸರಿ, ಹಾಗಾದ್ರೆ ಇದರಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಒದಗಿಸುವಂತಹ ಮಾಹಿತಿ ನಿಮ್ಗೆ ಯಾವ ರೀತಿ ಉಪಯುಕ್ತ ಆಗತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ನಿಮ್ಗೆ ಓಲ್ಡ್ ಕ್ವೆಶ್ಚನ್ ಪೇಪರ್ಸ್ ಗಳು ಸಹ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬಹುದು, ಮತ್ತೆ MCQ ಗಳನ್ನ ನಾವು ಯಾವ ರೀತಿಯಾಗಿ ಆನ್ಲೈನ್ ಇಂದ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ನಿಮಗೆ ಕೆಲವೊಂದ್ಸಲ ಇದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ 6ರಿಂದ 12ನೇ ತರಗತಿಯ ನೀವು ಪುಸ್ತಕಗಳನ್ನ ಓದ್ಕೋಬೇಕಾಗತ್ತೆ. ಯಾಕಂದ್ರೆ ಈ ಒಂದು ಎಕ್ಸಾಮ್ ಅನ್ನೋದು 12th ಬೇಸ್ ಮೇಲೆ ಅರ್ಹತೆಯ ಆಧಾರದ ಮೇಲೆ ಈ ಎಕ್ಸಾಮ್ ನಡೆಯೋದ್ರಿಂದ ನೀವು 6ರಿಂದ 12ರ ತರಗತಿಯವರೆಗಿನ ಪಠ್ಯಕ್ರಮದ ಬಗ್ಗೆ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಗೊತ್ತಿರಬೇಕು. ಇಂತಹ ಪುಸ್ತಕಗಳನ್ನು ಯಾವ ರೀತಿ ಆನ್ಲೈನ್ ಅಲ್ಲಿ ನಾವು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ ಅಲ್ಲೇ ನಾವು ನಮ್ಮ ಸ್ಟಡೀಸ್ ಅನ್ನ ಹೇಗ್ ಮಾಡಬಹುದು ಅನ್ನುವಂತಹ ವಿಷಯವನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಮ್ಮ ಸ್ಟಡಿಯನ್ನ ನಾವು ಪ್ಲಾನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈಗ ನೀವು ಇಲ್ಲಿ ನೋಡ್ತಾ ಇರುವಂತಹ ರೀತಿಯಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಮಾಡ್ಕೊಂಡಿದ್ದೀನಿ. ಆ ಒಂದು ರೀತಿಯಲ್ಲಿನೇ ನಮ್ಮ ಒಂದು ಸ್ಟಡಿ ಅನ್ನೋದು ಆ ಒಂದು ಪಾತಲ್ಲಿ ಹೋದಾಗ ಖಂಡಿತವಾಗಿಯೂ ನೀವು ಈಸಿಯಾಗಿ ಒಂದು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡೋದಿಕ್ಕೆ ಸಾಧ್ಯ ಇದೆ. ಮತ್ತೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಆಗಿರೋದ್ರಿಂದ, ಬಹು ಆಯ್ಕೆ ಮಾದರಿಯ ಪತ್ರಿಕೆ ಆಗಿರೋದ್ರಿಂದ ನಿಮ್ಗೆ ಇದರ ಬಗ್ಗೆ ಗಮನ ಇರಬೇಕು. ನಿಮಗೆ ಗೊತ್ತಿರುವಂತಹ ರೀತಿಯಲ್ಲಿ ಈ ಎಕ್ಸಾಮ್ 27/10/2024 ಕಂಡಕ್ಟ್ ಆಗತ್ತೆ. ಇದರಲ್ಲಿ 2 ಪೇಪರ್ಗಳಿದೆ, ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ ಹೇಳ್ಬಿಟ್ಟು. ಇದರ ಒಟ್ಟು ಅಂಕಗಳು ಬಂದ್ಬಿಟ್ಟು 200. ಅದಾದ ನಂತರದಲ್ಲಿ ಇನ್ನೊಂದು ಪೇಪರ್ ಇದೆ. ಈ ಪೇಪರ್ ಫಸ್ಟ್, ಪೇಪರ್ ಸೆಕೆಂಡ್ ಅಲ್ಲದೆ ಇನ್ನೂ ಒಂದು ಪೇಪರ್ ಇದೆ, ಕಡ್ಡಾಯ ಕನ್ನಡ ಪತ್ರಿಕೆ ಅಂತ ಹೇಳ್ಬಿಟ್ಟು. ಈಗ ನೀವು ನೋಡ್ತಿದ್ರಲ್ಲ, ಇಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆ ಅಂತ 150 ಅಂಕಕ್ಕೆ ಇರತ್ತೆ. ಹಾಗಾದ್ರೆ ಈ ಕಡ್ಡಾಯ ಕನ್ನಡ ಪರೀಕ್ಷೆ ಎಲ್ಲರಿಗೂ ಇದು ಕಡ್ಡಾಯನ ಅಂತ ಹೇಳಿದ್ರೆ ಅಲ್ಲ. ಇದು ಕೇವಲ ಯಾರು ತಮ್ಮ ಒಂದು 10th ಮತ್ತೆ PUC ಅಲ್ಲಿ, ದ್ವಿತೀಯ PUC ಆಗಿರಬಹುದು ಅಥವಾ 10ನೇ ತರಗತಿಯಲ್ಲಿ ಯಾರು ಪ್ರಥಮ ಮತ್ತು ದ್ವಿತೀಯ ಭಾಷೆಯನ್ನ ಕನ್ನಡವಾಗಿ ಆಯ್ಕೆ ಮಾಡ್ಕೊಂಡಿರೋದಿಲ್ವೋ ಅಂಥವರಿಗೆ ಈ ಒಂದು ಎಕ್ಸಾಮ್ ಇರತ್ತೆ. 150 ಅಂಕಕ್ಕೆ ಇರತ್ತೆ. 50 ಇದರ ಒಂದು ಅರ್ಹತೆ ಮಾನದಂಡ ಆಗಿರತ್ತೆ. ಅಂದ್ರೆ 50 ಅಂಕಗಳು ನಿಮಗೆ ಬರ್ಲೇಬೇಕು. ಹಂಗಿದ್ದಾಗ ಮಾತ್ರ ನಿಮ್ಮ ಪೇಪರ್ ಫಸ್ಟ್ ಮತ್ತೆ ಪೇಪರ್ ಸೆಕೆಂಡ್ ಅನ್ನೋದು ಕೌಂಟ್ ಆಗತ್ತೆ. ಹಾಗಾದ್ರೆ ಈ 150 ಅಂಕ ಈ ಒಂದು ಪೇಪರ್ ಫಸ್ಟ್ ಮತ್ತೆ ಪೇಪರ್ ಸೆಕೆಂಡ್ ಗೆ ಕೌಂಟ್ ಆಗತ್ತಾ ಅಂತ ಹೇಳಿದ್ರೆ ಇಲ್ಲ, ಇದು ಕೌಂಟ್ ಆಗಲ್ಲ. ಇದು ಅರ್ಹತೆ. ಕಡ್ಡಾಯ ಕನ್ನಡ ಪರೀಕ್ಷೆ ಅಂದ್ರೆ ಅರ್ಹತೆ. ನಿಮ್ಮ ಕನ್ನಡ ಜ್ಞಾನವನ್ನ ಅಳಿಯೋದಕ್ಕೋಸ್ಕರ ಇದೊಂದು ಅರ್ಹತೆ ಆಗಿರತ್ತೆ. ಇದರಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಋಣಾತ್ಮಕವಾದಂತಹ ಒಂದು ವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಇರತ್ತೆ. ಸೊ ಇದನ್ನೂ ಸಹ ನೀವು ಪಾಸಿಟಿವ್ ಆಗಿನೇ ತಗೊಳ್ಳಿ. ಋಣಾತ್ಮಕವಾದಂತಹ ಒಂದು ಮೌಲ್ಯಮಾಪನ ಇದೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯ ಭಯ ಅಥವಾ ಆತಂಕ ಪಡದ ಬೇಡ. ನಮ್ಮ ಸ್ಟಡೀಸ್ ಅನ್ನೋದು ಅಕ್ಯುರೇಟ್ ಆಗಿದ್ದಾಗ, ಪಕ್ಕಾ ಆಗಿದ್ದಾಗ ಯಾವುದೇ ರೀತಿಯಾದಂತಹ ಭಯ ಅನ್ನೋದು ಇರೋದಿಲ್ಲ. ಅಂದ್ರೆ ನಿಮ್ಮ ಗಮನ ಅನ್ನೋದು ಕ್ವೆಶ್ಚನ್ ಅನ್ನ ಒಂದು ಯಾವ ರೀತಿಯಾಗಿ ಆ ಕ್ವೆಶ್ಚನ್ ಮತ್ತೆ ಆ ಮಲ್ಟಿಪಲ್ ಚಾಯ್ಸ್ ಗಳ ಮೇಲೆ ಇರ್ಬೇಕಾಗತ್ತೆ. ಸೊ ಇದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಜಾಸ್ತಿ ಲ್ಯಾಗ್ ಮಾಡಿದ್ರೆ ನನ್ನ ಈ ಒಂದು ಪಾಯಿಂಟ್ಸ್ ಗಳು, ಅಂದ್ರೆ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಪಠ್ಯಕ್ರಮದ ಸಂಪೂರ್ಣ ಮಾಹಿತಿ ಅನ್ನೋದು ನಮ್ಗೆ ಬೇಕಾಗತ್ತೆ. ಅಂದ್ರೆ ವಿಷಯದ ಬಗ್ಗೆ, ಸಬ್ಜೆಕ್ಟ್ ನ ಒಂದು ಸಂಪೂರ್ಣವಾದ ಮಾಹಿತಿ ಅನ್ನೋದು ನಮ್ಗೆ ಅವಶ್ಯಕತೆ ಇದೆ. ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿದಾಗ, ನಾವು ಫಾರ್ ಎಕ್ಸಾಂಪಲ್ ನಮ್ಗೆ ಒಂದು ಈಗ ವಿಷಯ, ಈಗ ಪತ್ರಿಕೆ ಫಸ್ಟ್, ಪತ್ರಿಕೆ ಸೆಕೆಂಡ್ ಅಂತ ಹೇಳ್ಬಿಟ್ಟು ಇರತ್ತೆ. ನಮಗೆ
ಯಾವುದೋ ಒಂದು ಸಬ್ಜೆಕ್ಟ್ ಮೆಟೀರಿಯಲ್ ಆಗಿರಬಹುದು, ರೆಡಿ ನೋಟ್ಸ್ ಇರಬಹುದು, ಅಥವಾ ಓಲ್ಡ್ ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ ಮಾಡಿರುವಂತಹ ವಿಡಿಯೋಗಳು ಇರಬಹುದು, ಇವುಗಳನ್ನೆಲ್ಲ ನಾವು ಓದ್ತಾ ಇದೀವಿ, ತಯಾರಿಯನ್ನ ಮಾಡ್ಕೊಳ್ತಿದ್ವಿ. ಆದ್ರೆ ನಮಗೆ ಮುಖ್ಯವಾಗಿ ಏನ್ ಗೊತ್ತಿಲ್ಲ, ಸಬ್ಜೆಕ್ಟ್ ಅನ್ನೋದೇ ನಮಗೆ ಗೊತ್ತಿಲ್ಲ. ಪೇಪರ್ ಫಸ್ಟ್ ಅಲ್ಲಿ ಯಾವ್ಯಾವ ವಿಷಯಗಳು ಬರುತ್ತೆ, ಪೇಪರ್ ಸೆಕೆಂಡ್ ಅಲ್ಲಿ ಯಾವ್ಯಾವ ವಿಷಯಗಳು ಬರುತ್ತೆ, ನಾನು ಅದ್ರ ಪ್ರಕಾರವಾಗಿ ಯಾವ ರೀತಿ ಓದ್ಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನೋದು ನಮ್ಮ ಮೈಂಡಿಗೆ ಬಂದಿರೋದಿಲ್ಲ. ನಾವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರೆಯುವಂತ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಒಂದು ಸಬ್ಜೆಕ್ಟ್ ಅಂದ್ರೆ ಈ ಒಂದು ಇಲ್ಲಿ ವಿಷಯ ಅಂತ ಇದೆ ಅಲ್ವಾ, ಪತ್ರಿಕೆ ಫಸ್ಟ್ ಇಲ್ಲಿ ವಿಷಯ ಅಂತ ಇದೆ ಅಲ್ವಾ, ಈ ವಿಷಯಗಳ ಮೇಲೆ ನಮ್ಮ ಒಂದು ಧ್ಯಾನ ಅನ್ನೋದು ಇರ್ಬೇಕಾಗತ್ತೆ. ನಾನು ಯಾಕೆ ಪ್ರಿಂಟ್ಔಟ್ ಅನ್ನ ತಕೊಂಡಿದ್ದೀನಿ ಅಂತ ಹೇಳಿದ್ರೆ, ನೀವು ಸಹ ನಿಮ್ಮ ಮೊಬೈಲ್ ಅಲ್ಲಿ ಸಹ ಡೌನ್ಲೋಡ್ ಮಾಡ್ಕೊಂಡಿರಬಹುದು ನೀವು, ಆದ್ರೆ ನಿಮ್ಮ ಕೈಯಲ್ಲಿ ಈ ಒಂದು ಕಾಪಿ ಇರ್ಲೇಬೇಕಾಗತ್ತೆ. ನೀವು ಓದೋದಕ್ಕೆ ಕುತ್ಕೊಂಡಿದ್ರಿ, ಯಾವುದೇ ರೀತಿ ಆಗಿರ್ಬೋದು, ಒಂದು ಸಂವಿಧಾನದ ಬಗ್ಗೆ ಇರಬಹುದು, ಇತಿಹಾಸದ ಬಗ್ಗೆ ಆಗಿರಬಹುದು, ಅಥವಾ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಬಗ್ಗೆ ಓದ್ತಾ ಇದ್ದೀರಾ, ಅಥವಾ ಕರ್ನಾಟಕದ ಪರಿಸರಕ್ಕೆ ಸಂಬಂಧಿಸಿದ, ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಆಗಿರಬಹುದು, ದೈನಂದಿನ ಗ್ರಹಿಕೆಯ ವಿಷಯ ಅಂದ್ರೆ ಅಪ್ಲೈಡ್ ಸೈನ್ಸ್ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರು ಸಹ ನಿಮ್ಮ ಕೈಯಲ್ಲಿ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ಕಾಪಿ ನಿಮ್ ಪಕ್ಕ ಇಟ್ಕೊಂಡೇ ಇರ್ಬೇಕಾಗತ್ತೆ. ಯಾಕೆ ಇಟ್ಕೊಂಡಿರ್ಬೇಕು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಹೇಳ್ತೀನಿ, ಇದರಲ್ಲಿ ಮುಖ್ಯವಾಗಿ ನೋಡಿ, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂತ ಹೇಳ್ಬಿಟ್ಟಿದೆ. ನೀವು ಒಂದು ರಾಜ್ಯಶಾಸ್ತ್ರದ ಒಂದು ಪುಸ್ತಕವನ್ನ ಇಟ್ಕೊಂಡು ಕುತ್ಕೊಂಡಿದ್ದೀರಾ, ಸರಿನಾ? ಈ ರಾಜ್ಯಶಾಸ್ತ್ರದ ಪುಸ್ತಕದಲ್ಲಿ ಎಲ್ಲಾ ವಿಷಯಗಳನ್ನು ನೀವು ಓದ್ಬೇಕು ಅಂತ ಇಲ್ಲ. ಇದರಲ್ಲಿ ಮುಖ್ಯವಾಗಿ ನಮಗೆ ಇಲ್ಲಿ ಪೇಪರ್ ಅಲ್ಲಿ ಏನ್ ಮೆನ್ಷನ್ ಮಾಡಿ, ಸಂವಿಧಾನದ ಸ್ಥೂಲ ನೋಟದ ವಿಷಯವನ್ನ ಮಾತ್ರ ನಾವು ಅಲ್ಲಿ ಮಾರ್ಕ್ ಮಾಡ್ಕೊಂಡು ಅಥವಾ ಅದನ್ನ ಓದ್ಕೊಂಡು ಅಥವಾ ನಮ್ಮದೇ ಆದಂತ ಒಂದು ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಂಡು ಹೋದ್ರೆ ನಮ್ಗೆ ಈಸಿ ಆಗುತ್ತೆ. ಇದೇ ಒಂದು ರೀಸನ್ಗೋಸ್ಕರ ಈ ಒಂದು ಪೇಪರ್ ಅನ್ನ ನಾವು ಇಟ್ಕೊಂಡಿರ್ಬೇಕಾಗುತ್ತೆ. ಇವತ್ತು ಪ್ರಿಂಟ್ಔಟ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಪ್ರಿಂಟ್ಔಟ್ ಅನ್ನ ತಕೊಳ್ಳಿ. ಒಂದು ಪ್ರಿಂಟ್ಔಟ್ ಅನ್ನ ತಕೊಂಡು ನಿಮ್ಮ ಜೊತೆ ಯಾವಾಗ್ಲೂ ಇದು ನೀವು ಸ್ಟಡಿ ಮಾಡುವಾಗ ನೀವು ಇದನ್ನ ಇಟ್ಕೊಂಡಿರಿ. ಎರಡನೇದು, ಕಡಿಮೆ ಸಮಯದಲ್ಲಿ ಹೆಚ್ಚು ಗ್ರಹಿಕೆ ಅಂತ ಹೇಳ್ಬಿಟ್ಟು. ಕಡಿಮೆ ಸಮಯದಲ್ಲಿ ಹೆಚ್ಚು ಗ್ರಹಿಕೆ ಮಾಡೋದು ಹೇಗೆ ಅಂದ್ರೆ, ನಾವು ಓದ್ತೀವಿ 5 ಗಂಟೆ ಓದ್ತೀವಿ, 6 ಗಂಟೆ ಓದ್ತೀವಿ, 7 ಗಂಟೆ ರಾತ್ರಿ ಎಲ್ಲ ಓದ್ತೀವಿ, ಬೆಳಿಗ್ಗೆ ಎಲ್ಲ ಓದ್ತೀವಿ. ಆದ್ರೆ ಓದಿರುವಂತದ್ದು ನಾವು ಗ್ರಹಿಕೆ ಮಾಡ್ಕೊಂಡಿದೀವ, ಎಷ್ಟು ನಾವು ಅದನ್ನ ಆ ಕ್ವೆಶ್ಚನ್ ಅನ್ನ ಅರ್ಥ ಮಾಡ್ಕೊಂಡಿದೀವಿ, ಅದಕ್ಕೆ ಆನ್ಸರ್ ಅನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತ. ಕೆಲವು ಸಲ ಟ್ವಿಸ್ಟೆಡ್ ಕ್ವೆಶ್ಚನ್ ಗಳು ಬಂದಿರುತ್ತೆ, ನಮ್ಗೆ ಆ ಒಂದು ಕ್ವೆಶ್ಚನ್ ಓದಿರ್ತೀವಿ, ಆದರೆ ಆ ಒಂದು ಕ್ವೆಶ್ಚನ್ ನ ಆನ್ಸರ್ ಏನಾಗಿರತ್ತೆ ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಆ ರೀತಿಯಾದಂತ ಕನ್ಫ್ಯೂಷನ್ ಗಳು ಮಾಡ್ಕೋಬಾರ್ದು. ನಾವು ಓದುವಂತ ಸಮಯದಲ್ಲಿ ಪಕ್ಕ ಒಂದು ಪೇಜ್ ಅನ್ನ ಇಟ್ಕೊಂಡಿದೀವಿ ಅಂದ್ರೆ ಇದರಲ್ಲಿ ಎಷ್ಟು ಕ್ವೆಶ್ಚನ್ ಗಳು ಬರಬಹುದು ಅಥವಾ ಇದರಲ್ಲಿ ಯಾವ ರೀತಿಯ ಕ್ವೆಶ್ಚನ್ ಗಳನ್ನ ಅವರು ಮಾಡಬಹುದು ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವು ಓದಬೇಕಾಗತ್ತೆ. ಈಗಾಗಲೇ MCQ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ಅಂದ್ರೆ ಆನ್ಲೈನ್ ಅಲ್ಲಿ. ಯಾಕಂದ್ರೆ ಕೆಲವು ಸಲ ನಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಗೆ ಎಲ್ಲಾ ಕಡೆನೂ ನಮ್ಮ ಒಂದು ಆಫೀಸ್ ವರ್ಕ್ ಇರ್ಬೋದು ಅಥವಾ ಕೆಲವರು ಆಫೀಸ್ ವರ್ಕ್ ಗಳನ್ನ ಮಾಡ್ಕೊಳ್ತಾ ಕೆಲಸವನ್ನ ಮಾಡ್ಕೊಳ್ತಾ ಅವರು ಓದ್ತಾ ಇರ್ತಾರೆ. ಎಲ್ಲರೂ ಸಹ ಮನೆಯಲ್ಲಿಯೇ ಕುತ್ಕೊಂಡು ಓದೋದಿಲ್ಲ. ಕೆಲವರು ವಿದ್ಯಾರ್ಥಿಗಳು ಸಹ ಇರ್ಬೋದು, ಕಾಲೇಜ್ಗಳಿಗೆ ಹೋಗಿ ಬಂದ್ಬಿಟ್ಟು ಅವರ ಸ್ಟಡೀಸ್ ನ ಜೊತೆಗೆ ಈ ಒಂದು ಸ್ಟಡೀಸ್ ಅನ್ನ ಮಾಡುವಂತವರು ಇದ್ದಾರೆ. ಸೊ ಅಂಥವ್ರಿಗೆ ಏನಾಗತ್ತೆ ಅಂತ ಹೇಳಿದ್ರೆ, ಈ ಒಂದು ಮೊಬೈಲ್ ಅಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಂಡಾಗ ನೀವು ಎಲ್ಲೇ ಒಂದು 10 ನಿಮಿಷ ಸಿಗ್ಲಿ, ಒಂದು 5 ನಿಮಿಷ ಸಿಗ್ಲಿ, ಜಸ್ಟ್ ನೀವು ಅದನ್ನ ಗ್ಲಾನ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗತ್ತೆ ಡೌನ್ಲೋಡ್ ಅನ್ನ ಮಾಡ್ಕೊಳ್ಳೋದು. ಹಾಗಾದ್ರೆ ಯಾವ ರೀತಿ ಡೌನ್ಲೋಡ್ ಮಾಡಬಹುದು ಅಂತ ಹೇಳ್ಬಿಟ್ಟು, ತರಗತಿಯ ಪಠ್ಯ ಪುಸ್ತಕಗಳನ್ನ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿರುವ ಹಾಗೆ ದ್ವಿತೀಯ PUC ಒಂದು ಮಾನದಂಡ ಆಗಿರೋದ್ರಿಂದ ನಾವು ಈ ಟೆಕ್ಸ್ಟ್ ಬುಕ್ ಗಳ ಒಂದು ಜ್ಞಾನವನ್ನ ನಾವು ಇಟ್ಕೊಳ್ಳೇಬೇಕಾಗತ್ತೆ. ಅಂದ್ರೆ ಇದರ ಬಗ್ಗೆ ನಾವು ಅಕ್ಯುರೇಟ್ ಆಗಿ ಇರ್ಬೇಕಾಗತ್ತೆ, ಅಂದ್ರೆ ಪಕ್ಕ ಆಗಿರ್ಲೇಬೇಕಾಗತ್ತೆ. ಹಾಗಾದ್ರೆ ಟೆಕ್ಸ್ಟ್ ಬುಕ್ ಗಳು ನಮ್ಗೆ ಈಸಿಯಾಗಿ ಸಿಗತ್ತಾ? ಕೆಲವರಿಗೆ ಇದು ತುಂಬಾನೇ ಸಮಸ್ಯೆನೂ ಆಗಿರಬಹುದು, ಆಗ್ತಾನೂ ಇರಬಹುದು. ಸೊ ಈಗಾಗಲೇ ಇನ್ನು ಓದುವಂತವರು ಯಾವ ರೀತಿಯಾಗಿ ಈ ಟೆಕ್ಸ್ಟ್ ಬುಕ್ ಗಳನ್ನ ನಾವು ಪಡ್ಕೋಬಹುದು ಅಂತ ಹೇಳಿದ್ರೆ, ಆನ್ಲೈನ್ ಅಲ್ಲಿ ಸಹ ಇದನ್ನು ಈಸಿಯಾಗಿ ನಾವು ಗವರ್ಮೆಂಟ್ ನ ಒಂದು 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನ ಈಸಿಯಾಗಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಅದರ ಮಾಹಿತಿಯನ್ನು ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ಅನ್ನ ಸಹ ನಾನು ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಅನ್ನ ಸಹ ಕೊಟ್ಟಿದ್ದೀನಿ. ಗೊತ್ತಿರೋ ಹಾಗೆ ಯಾವ ಒಂದು ಸ್ಟಡಿ ಮೆಟೀರಿಯಲ್ಸ್ ಅನ್ನ ನಾನು ಓದ್ಕೋಬೇಕು. ಮಾರ್ಕೆಟ್ ಅಲ್ಲಿ ಹಲವಾರು ಈಗಾಗಲೇ
ನಮಗೆ ಸ್ಟಡೀಸ್ಗೆ ಅನುಕೂಲವಾಗುವಂತ ಪುಸ್ತಕಗಳನ್ನ ಬಿಟ್ಟಿದ್ದಾರೆ. ಅಲ್ಲಿ ಆ ಪುಸ್ತಕ ಎಲ್ಲಾ ಪುಸ್ತಕಗಳನ್ನ ಓದ್ಬೇಕು, ಯಾವ ಪುಸ್ತಕಗಳನ್ನ ಓದ್ಬೇಕು ಅಂತ ನಿಮಗೂ ಸಹ ಗೊಂದಲಗಳಿದೆ. ಆ ಗೊಂದಲಕ್ಕೆ ನಾನು ಒಂದು ಈಸಿ ಆದಂತ ಒಂದು ಫುಲ್ ಸ್ಟಾಪ್ ಅನ್ನ ಹಾಕ್ತೇನೆ. ಏನು ಇಲ್ಲ, ನಮಗೆ ನಾವು ಸ್ಟಡೀಸ್ ಅನ್ನ ಯಾವ ರೀತಿ ಮಾಡ್ಕೊಳ್ತಾ ಇದೀವಿ, ನಾವು ಪಠ್ಯಕ್ರಮವನ್ನ ಯಾವ ರೀತಿ ಅಂದ್ರೆ ಅರ್ಥ ಮಾಡ್ಕೊಂಡಿದೀವಿ, ಅಂದ್ರೆ ಸಬ್ಜೆಕ್ಟ್ ವಿಷಯವನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದ್ರ ಆಧಾರದ ಮೇಲೆ ನಿಮ್ಮ ಹತ್ರ ಯಾವ ಪುಸ್ತಕವನ್ನ ನೀವು ಈಗಾಗ್ಲೇ ಮಾರ್ಕೆಟ್ ಇಂದ ತಗೊಂಡಿರಬಹುದು, ಯಾವ್ದು ನಿಮಗೆ ಯಾವುದು, ಯಾಕಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಪುಸ್ತಕಗಳು ಈಸಿ ಅಂತ ಅನ್ಸ್ಬೋದು. ಮಾರ್ಕೆಟ್ ಅಲ್ಲಿ ಯಾವ ಪುಸ್ತಕವನ್ನ ತಗೊಂಡಿದ್ದೀರಾ ಆ ಪುಸ್ತಕಗಳು ನಿಮ್ಮ ಒಂದು ಸ್ಟಡೀಸ್ಗೆ ಪೂರಕವಾಗಿ ಇದೆಯಾ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಿ. ನಿಮಗೆ ಅದು ಪೂರಕವಾಗಿದ್ರೆ ನೋ ಪ್ರಾಬ್ಲಮ್, ನೋ ಇಶ್ಯೂಸ್, ನೀವು ಗೋ ಹೆಡ್. ನಿಮ್ಮದೇ ಆದಂತ ಶಾರ್ಟ್ ನೋಟ್ಸ್ ಗಳನ್ನ ನೀವು ರೆಡಿ ಮಾಡ್ಕೊಳ್ಳಿ. ಯಾಕಂದ್ರೆ ಎಷ್ಟೇ ಬೇರೆಯ ಬರಹ ಇರಬಹುದು, ಬೇರೆಯ ಪುಸ್ತಕಗಳಿದ್ರೂ ಸಹ ನಮ್ಮ ಬರವಣಿಗೆ, ನಮ್ಮ ಒಂದು ಪಾಯಿಂಟ್ಸ್ ಗಳಿದೆ ಅಲ್ಲ, ನಮಗೆ ತುಂಬಾ ಬೇಗನೆ ನಮ್ಗೆ ಅರ್ಥ ಆಗತ್ತೆ, ನಾವು ಬೇಗನೆ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ. ಮತ್ತೆ ರಿವಿಷನ್ ಅನ್ನ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನಿಮ್ಮ ಶಾರ್ಟ್ ನೋಟ್ಸ್ ಇದೆ ಅಲ್ಲ, ತುಂಬಾನೇ ಅನುಕೂಲ ಆಗತ್ತೆ. ಕೊನೆಯದಾಗಿ ಒಂದು ಸಣ್ಣದಾದಂತ ಟಿಪ್ಸ್ ಅನ್ನ ತಗೊಳ್ತೀನಿ. ಅದನ್ನ ನೀವು ತಗೊಳ್ಳೇಬೇಕು ಅಂತ ಏನು ಇಲ್ಲ. ನನ್ನ ಪ್ರಕಾರವಾಗಿ ಈಗ ಡೇಸ್ ಗಳ ಕೌಂಟ್ ಅನ್ನೋದಿದೆ. ಈಗ 100 ಡೇಸ್ ಇರ್ಬೋದು, 19 ಡೇಸ್, ಈ ರೀತಿ ಎಕ್ಸಾಮ್ಗೆ ಇವತ್ತಿಂದ ಎಷ್ಟು ಡೇಸ್ ಗಳಿದೆ ಅಂತ ನೀವು ಕೌಂಟ್ ಮಾಡ್ಕೊಂಡು, ಡೇಸ್ ಗಳ ಕೌಂಟ್ ಮಾಡ್ಕೊಂಡು ನೀವು ಓದಕ್ ಹೋದ್ರೆ ನಾವು ಸೆಲ್ಫ್ ಮೋಟಿವೇಟ್ ಆಗೋದ್ರ ಬದಲಿಗೆ ಡಿಮೋಟಿವೇಟ್ ಆಗದೆ ಹೆಚ್ಚು. ಅದಕ್ಕೋಸ್ಕರನೇ ನಾನು ಹೇಳ್ತೀನಿ ಏನಂತ ಹೇಳಿದ್ರೆ, ಡೇಸ್ ಗಳನ್ನ ಕೌಂಟ್ ಮಾಡಬೇಡಿ. ನಾನು ಈಗಾಗ್ಲೇ ಮೊದ್ಲೇ ಹೇಳಿರುವ ಹಾಗೆ ಪ್ಲೀಸ್ ನೀವು ನಾಳೆನೆ ನಿಮ್ಮ ಒಂದು ಎಕ್ಸಾಮ್ ಅನ್ನುವ ರೀತಿಯಲ್ಲಿ ನಿಮ್ಮ ಸ್ಟಡೀಸ್ ಅನ್ನ ನೀವು ಸ್ಟಾರ್ಟ್ ಮಾಡಿ. ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ದೊರೆಯುತ್ತೆ. ನೀವು ಪಾಸಿಟಿವ್ ಆಗಿ ಇರುವಂತಹ ಆಲೋಚನೆಗಳನ್ನ ಮಾಡ್ಕೊಂಡೆ ಎಕ್ಸಾಮ್ ಅನ್ನ ನೀವು ಬರೀರಿ. ಖಂಡಿತವಾಗಿಯೂ ಈ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ತೀರಾ. ಖಂಡಿತವಾಗಿಯೂ ನಿಮ್ಗೆ ಈ ಯಶಸ್ಸು ಸಿಗತ್ತೆ. ಹಾಗಾದ್ರೆ ನನ್ನ ಮುಂದಿನ ವಿಡಿಯೋದಲ್ಲಿ ಈ ಒಂದು ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಒಂದೊಂದೇ ವಿಷಯಗಳನ್ನ ನಾನು ಬಿಡಿಸ್ಬಿಟ್ಟು ನನ್ನ ಮುಂದಿನ ವಿಡಿಯೋವನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಅನ್ನ ಸಹ ಮಾಡಿ. ಯಾವ ರೀತಿ ವಿಷಯಗಳು ಬೇಕು ಅಂತ ಯಾವ ವಿಷಯಗಳ ಕುರಿತಾಗಿ ನಾನು ವಿಡಿಯೋವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಭೇಟಿ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.